ಹಾಯ್ ಸ್ಟೂಡೆಂಟ್ಸ್, ಇಂದಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ಅಧ್ಯಾಯ 1 ಸಂಖ್ಯಾ ಪದ್ಧತಿ ಅದರಲ್ಲಿ ಅಭ್ಯಾಸ 1.2ರ ಲೆಕ್ಕಗಳನ್ನು ಬಿಡಿಸುತ್ತಾ ಹೋಗೋಣ. ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ಎಂದು ತಿಳಿಸಿ. ಅದರಲ್ಲಿ ಮೊದಲನೇ ಪ್ರಶ್ನೆ, ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆಯು ಒಂದು ವಾಸ್ತವ ಸಂಖ್ಯೆಯಾಗಿದೆ. ಇದು ಹೇಳಿಕೆ ಸರಿಯಾಗಿದೆ, ಏಕೆಂದರೆ ಎಲ್ಲ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಸಂಗ್ರಹವು ವಾಸ್ತವ ಸಂಖ್ಯೆಗಳ ಸಂಗ್ರಹವೇ ಆಗಿರುತ್ತದೆ. ವಾಸ್ತವ ಸಂಖ್ಯೆಗಳಲ್ಲಿ ಎಲ್ಲ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಇರುತ್ತವೆ. ಆದ್ದರಿಂದ ಈ ಹೇಳಿಕೆ ಸರಿಯಾಗಿದೆ. ಎರಡನೆಯ ಪ್ರಶ್ನೆ, ಸಂಖ್ಯಾ ರೇಖೆಯ ಮೇಲಿನ ಪ್ರತಿಯೊಂದು ಬಿಂದು √m ರೂಪದಲ್ಲಿರುತ್ತದೆ. ಇಲ್ಲಿ √m ಸ್ವಾಭಾವಿಕ ಸಂಖ್ಯೆಯಾಗಿದೆ. ಇದು ತಪ್ಪಾಗಿದೆ, ಏಕೆಂದರೆ ಸಂಖ್ಯಾ ರೇಖೆಯ ಮೇಲೆ ಋಣಾತ್ಮಕ ಸಂಖ್ಯೆಗಳು ಇರುತ್ತವೆ, ಆದರೆ m ಋಣ ಸಂಖ್ಯೆಯಾಗಲು ಸಾಧ್ಯವಿಲ್ಲ. ಇಲ್ಲಿ ಇದು ಹೇಳಿಕೆ ತಪ್ಪಾಗಿದೆ, ಏಕೆಂದರೆ ನಾವು ಸಂಖ್ಯಾ ರೇಖೆಯ ಮೇಲೆ ಧನ ಸಂಖ್ಯೆಗಳು ಮತ್ತು ಋಣ ಸಂಖ್ಯೆಗಳು ಎರಡನ್ನೂ ನಾವು ಕಾಣುತ್ತೇವೆ. ಮೂರನೆಯ ಪ್ರಶ್ನೆ, ಪ್ರತಿಯೊಂದು ವಾಸ್ತವ ಸಂಖ್ಯೆಯು ಒಂದು ಅಭಾಗಲಬ್ಧ ಸಂಖ್ಯೆ. ಇಲ್ಲಿ ನೋಡಿ, ಇದು ಹೇಳಿಕೆ ತಪ್ಪು, ಏಕೆಂದರೆ ವಾಸ್ತವ ಸಂಖ್ಯೆಯ ಗಣದಲ್ಲಿ ನಾವು ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆ ಎರಡನ್ನೂ ಕಾಣುತ್ತೇವೆ. ಆದ್ದರಿಂದ ಈ ಹೇಳಿಕೆ ತಪ್ಪಾಗಿದೆ. ಎರಡನೆಯ ಪ್ರಶ್ನೆ, ಎಲ್ಲ ಧನಪೂರ್ಣಾಂಕಗಳ ವರ್ಗಮೂಲಗಳು ಅಭಾಗಲಬ್ಧಗಳೇ ಅಲ್ಲದಿದ್ದರೆ ಒಂದು ಸಂಖ್ಯೆಯ ವರ್ಗಮೂಲವು ಭಾಗಲಬ್ಧ ಸಂಖ್ಯೆಯಾಗಿರುವ ಒಂದು ಉದಾಹರಣೆಯನ್ನು ಕೊಡಿ. ಇದರ ಉತ್ತರ, ಎಲ್ಲ ಧನಪೂರ್ಣಾಂಕಗಳ ವರ್ಗಮೂಲಗಳು ಅಭಾಗಲಬ್ಧ ಆಗಿರುವುದಿಲ್ಲ. ಉದಾಹರಣೆ, 125, 25ರ ವರ್ಗಮೂಲ 5, 121ರ ವರ್ಗಮೂಲ 11. ಇವೆಲ್ಲ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳಾಗಿರುತ್ತವೆ. ಇನ್ನು ಉದಾಹರಣೆಗಳನ್ನು ನೀವು ನೋಡ್ಬೋದು. 9, ಇದು 3, 81, ಇದರ ವರ್ಗ 8. ಇವೆಲ್ಲ ಭಾಗಲಬ್ಧ ಸಂಖ್ಯೆಗಳೇ ಆಗಿರುತ್ತವೆ. ಮೂರನೆಯ ಪ್ರಶ್ನೆ, √5 ಸಂಖ್ಯಾ ರೇಖೆ ಮೇಲೆ ಹೇಗೆ ಪ್ರತಿನಿಧಿಸಬಹುದು? ಇಲ್ಲಿ ನೀವು ಸಂಖ್ಯಾ ರೇಖೆಯನ್ನು ತಗೋಬೇಕು, ಪ್ರತಿಯೊಂದನ್ನು 1 ಸೆಂಟಿಮೀಟರ್ಗೆ ಗುಡಿಸ್ಕೊಳ್ಬೇಕು. ಈಗ ನೋಡ್ರಿ, 0 A B, ಇಲ್ಲಿ 0 ಇಂದ A ವರೆಗೆ 2 ಸೆಂಟಿಮೀಟರನ್ನು ತಗೋಬೇಕು. OAನ ಅಳತೆ 2 ಸೆಂಟಿಮೀಟರ್ ಮತ್ತು ABನ ಅಳತೆ ಎಷ್ಟಾಗಿರಬೇಕು? 1 ಸೆಂಟಿಮೀಟರ್. ಈಗ ಪೈಥಾಗೊರಸ್ ಪ್ರಮೇಯದ ಪ್ರಕಾರ OB² = OA² + AB². OAನ ಅಳತೆ ಎಷ್ಟಾಗಿದೆ? 2 ಸೆಂಟಿಮೀಟರ್. ಇಲ್ಲಿಂದ ನೋಡಿ, 0ಇಂದ 1, 1ಇಂದ 2. ಎಷ್ಟು ಸೆಂಟಿಮೀಟರ್? OA 2 ಸೆಂಟಿಮೀಟರ್. ನೆಕ್ಸ್ಟ್ AB 1 ಸೆಂಟಿಮೀಟರ್. 2 2 4, 2ರ ವರ್ಗ 4 + 1ರ ವರ್ಗ 1, 4 + 1 5. OB = √5. ಇಲ್ಲಿವರೆಗೆ ನಾವು ಅಭ್ಯಾಸ 1.2ರ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ತರಗತಿಯಲ್ಲಿ ಅಭ್ಯಾಸ 1.3ರ ಎಲ್ಲ ಲೆಕ್ಕಗಳನ್ನು ಬಿಡಿಸುತ್ತಾ ಹೋಗೋಣ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.